ನಮ್ಮ ಮನೆಯವರು ಇಲ್ಲೇ ನಿಂತೇವೆ. ಇವತ್ತಾದ್ರೂ ಒಂದು ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಸೋಣ, ನೋಡೋಣ. ರೀ ರೀ, ಊಟ ಮಾಡಿದ್ರಾ? ಎಲ್ಲಿ ಹೊರಟಿದ್ದೀರಾ? ಪಲ್ಯ ಎಲ್ಲನ ತೆಗ್ದಿಟ್ಟಿದ್ದೆ, ಎಲ್ಲ ಹಾಕೊಂಡು ಊಟ ಮಾಡಿದ್ರಿ ತಾನೆ? ತುಪ್ಪ ಇಕ್ಕಿದ್ದೆ, ನೀವೇ ಊಟ ಮಾಡಲಿ ಅಂತನ. ತುಪ್ಪನ ಬಿಟ್ಕೊಂಡ್ರಾ? ನಾನು ಊಟ ಮಾಡ್ತೀನೋ ಬಿಡ್ತೀನೋ, ಪಲ್ಯ ತಿಂತೀನೋ ಬಿಡ್ತೀನೋ, ಅದನ್ನೆಲ್ಲ ತಿಳ್ಕೊಂಡು ನಿನ್ಗೆ ಏನಾಗಬೇಕಾಗತ್ತೆ? ಸುಮ್ಮನೆ ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು, ತಲೆ ತಿನ್ಬೇಡ ಸುಮ್ಮನೆ. ಯಾಕ್ರಿ ಹೆಂಗೆ ಮಾತಾಡ್ತೀರಾ? ನಾನು ಏನು ತಪ್ಪು ಮಾಡಿದೆ? ಒಂದೇ ಒಂದು ಸುಳ್ಳು ಹೇಳಿದೆ, ಅದಕ್ಕೋಸ್ಕರ ಮಾತಾಡ್ದಂಗೆ ಹಿಂಗೆ ಎಷ್ಟು ದಿನ ಅಂತೇಳಿ ಹಿಂಗೆ ಇರ್ತೀರಾ? ನನಗೂ ಬೇಜಾರಾಗಲ್ವಾ ಮನೇಲಿ? ನೀವು ಅತ್ತೆ ಯಾರು ಸರಿಯಾಗಿ ಮಾತೇ ಆಡಲ್ಲ ನನ್ನ ಜೊತೆ. ಊಟ ಎಲ್ಲ ಚೆನ್ನಾಗಿತ್ತ ಅಂತ ಕೇಳಿದ್ರೆ ನಿನ್ಗೆ ಯಾಕದೆಲ್ಲನಾ ಅಂತ ಹೇಳ್ತೀರಾ. ಊಟಕ್ಕೆ ಇಡೋಣ ಅಂದರೆ ನೀನು ಯಾರು ಊಟಕ್ಕೆ ಇಡೋಕ್ಕೆ ಅಂತ ಹೇಳ್ತಾ ಇದ್ದೀರಾ. ನಾನು ಯಾರು ಅಂದರೆ ನಿಮ್ಮ ಹೆಂಡತಿ ತಾನೇ? ಯಾಕ್ರಿ ಒಂದೇ ಒಂದು ಸುಳ್ಗೋಸ್ಕರ ಇಷ್ಟೆಲ್ಲ ದ್ವೇಷ ಮಾಡ್ತಾ ಇದ್ದೀರಾ ನೀವು? ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಏನೋ ನಿಮ್ಮ ಮ್ಯಾಲಿನ ಪ್ರೀತಿಯಿಂದ ಆ ಥರ ಮಾಡಿದೆ ಅಷ್ಟೇನೆ. ಮುಚ್ಚು ಬಾಯಿ, ಚಿಕ್ಕ ತಪ್ಪಂತೆ ಚಿಕ್ಕ ತಪ್ಪು. ನನಗೆ ನನ್ನ ಮೇಲೆ ಪ್ರೀತಿ ಇದ್ದಿದೆ, ನಾನು ಹೇಳ್ದಂಗೆ ಕೇಳ್ಕೊಂಡು ಮನೆಗೆ ಬಿದ್ದಿರ್ತಿದ್ದೆ. ಎಲ್ಲರ ಮುಂದೆ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಿರಲಿಲ್ಲ. ಆ ಶಿವ ಮುಂದೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರಲಿಲ್ಲ. ನಿನ್ಗೆ ಯಾಕೆ ಬೇಕು ವ್ಯವಹಾರ ಎಲ್ಲನ? ನಾನು ದುಡ್ಡು ಕೊಟ್ಟಿದ್ದೆ, ನಾನು ಇಸ್ಕೊಂತಿದ್ದೆ. ನನಗೇನೆ ಬುದ್ಧಿ ಇಲ್ಲ ಹಂಗೆ ಹಿಂಗೆ ಅಂತಂದ್ರೆ ನಾನು ಬಿಟ್ಬಿಡ್ತೀನ? ಪ್ರೀತಿ ಇದ್ದಿದ್ರೆ ಗಂಡನಿಗೆ ಮರ್ಯಾದೆ ಹೋಗೋ ಅಂತ ಕೆಲಸ ನೀನು ಮಾಡ್ತಾ ಇರಲಿಲ್ಲ ಇನ್ನೊಬ್ರ ಎದುರಿಗೆ. ಗಂಡ ಹೇಳ್ದಂಗೆ ಕೇಳ್ಕೊಂಡು ಮನೆಗೆ ಸಂಸಾರ ಮಾಡ್ಕೊಂಡು ಬಿದ್ದಿರ್ತಿದ್ದೆ. ಈಗ ಪ್ರೀತಿ ಅಂತೆ ಪ್ರೀತಿನೂ ಇಲ್ಲ, ಗೀತಿನೂ ಇಲ್ಲ, ಎಲ್ಲ ನಿನ್ನ ಸ್ವಾರ್ಥ. ಅಯ್ಯೋ ಯಾಕ್ರಿ ಈ ಥರ ಚುಚ್ಚಿ ಮಾತಾಡ್ತಿದ್ದ? ಅಯ್ಯೋ ನನಗಂತೂ ಸಾಕಾಗೋಯ್ತು. ಯಾಕಾದ್ರೂ ಇದ್ದೀನೋ ಎಲ್ಲಾದ್ರೂ ಹೋಗಿ ಕೆರೆನೋ ಬಾವಿನ ನೋಡ್ಕೊಂಡು ಸತ್ತೋಗ್ಬಿಡೋಣ ಅನ್ಸುತ್ತೆ. ಆ ಥರ ಮಾತಾಡ್ತಾ ಇದ್ದೀರಾ. ನಾನು ನಿಮ್ಮ ಹೆಂಡತಿ ಕಣ್ರಿ, ಎಷ್ಟು ಸಲ ತಪ್ಪಾಯ್ತು ಅಂತ ಕೇಳ್ಕೊಂಡು ನಿಮ್ಮ ಮನಸ್ಸೇ ಕರಗಲ್ವಾ? ನಿಮ್ದೇನು ಕಲ್ಲು ಮನಸ್ಸು ಅಥವಾ ಏನೋ? ಏನು ಮನ್ಸದು? ಈ ಒಂದಿಷ್ಟು ಮನ್ಸು ಕರಗಲ್ಲ ಅಂತಂದ್ರೆ ಅಲ್ಲ, ಏನೋ ತಿಳಿದೆ ಏನೋ ತಪ್ಪು ಮಾಡಿದಾಳೆ, ಯಾವುದೋ ಆಸೆಗೆ ಬಿದ್ದು ಹಿಂಗೆ ಮಾಡಿದಾಳೆ ಅಂತನ ಯಾಕ್ರಿ ಅರ್ಥ ಮಾಡ್ಕೊಂಬಲ್ಲ ನೀವು? ನೀವು ಬುದ್ಧಿ ಇರೋರು ತಾನೆ, ಯೋಚನೆ ಮಾಡೋರು ತಾನೆ. ನಿಮ್ಮ ಅಮ್ಮಗಂತೂ ಬುದ್ಧಿ ಇಲ್ಲ, ಓದಿಲ್ಲ ಬರ್ದಿಲ್ಲ. ನೀವು ಇಷ್ಟು ಓದಿದ್ದೀರಾ, ಬುದ್ಧಿವಂತರು, ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋಂಥವ್ರು. ಅರ್ಥ ಮಾಡ್ಕೊತೀರಾ ಅಂತಂದ್ರೆ ಯಾಕ್ರಿ ಪದೇ ಈ ಥರ ಚುಚ್ಚಿ ಮಾತಾಡ್ತೀರಾ? ನಾನು ಅಂದರೆ ನಿಮ್ಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲದೆ ನನ್ನ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ರ? ಹೇಳ್ರಿ. ಇಷ್ಟಪಟ್ಟೆ ಮದುವೆ ಆಗಿದ್ದು ನಾನು. ಆದರೆ ನೀನು ಈ ಥರ ಮೋಸ ಮಾಡ್ತೀಯ, ಸುಳ್ಳು ಹೇಳ್ತೀಯ ಅಂತ ನಾನು ಅಂದ್ಕೊಂಡಿರಲ್ಲ. ಅದು ಇಂಥ ವಿಷಯದಲ್ಲಿ ನಿನ್ನ ಕ್ಷಮಿಸಕ್ಕಾಗದೇ ಇಲ್ಲ. ಹೋಗ್ತಾ ಇರೋ, ನನ್ನ ಹತ್ರ ಮಾತಾಡಬೇಡ ನೀನು. ರೀ ಅಳಿಯಂದ್ರೆ ಇದೇನಿದು? ಅಲ್ಲ, ಇಷ್ಟೊಂದು ನಿಷ್ಠುರವಾಗಿ ಮಾತಾಡಿದ್ರೆ ನನ್ನ ಮಗಳು ಎಲ್ಲಿಗೆ ಹೋಗ್ಬೇಕು? ಅಮ್ಮ ನೋಡಮ್ಮ, ಇವ್ರು ಎಷ್ಟೇ ಕೇಳ್ಕೊಂಡ್ರು ನನ್ನಂತೂ ಕ್ಷಮಿಸ್ತಾನೆ ಇಲ್ಲ. ದ್ವೇಷ ಮಾಡ್ತಾ ಇದ್ದಾರೆ, ಮಾತೇ ಆಡ್ಸಲ್ಲ. ಏನಂದ್ರೆ ಏನು ಕೇಳೋದೇ ಇಲ್ಲ. ನಾನೊಂಥರ ಕೆಲಸದೋಳ ಥರ ಇದ್ದೀನಿ. ಕೆಲಸದೋಳು ಅಲ್ಲ, ಅವ್ರನ್ನಾದ್ರು ಮಾತಾಡ್ತಾರೆ, ನಾನು ಮಾತಾಡ್ಸೋದೇ ಇಲ್ಲ. ಏನು ಕೇಳಿದ್ರು ಉಸಿರು ಬಿಡಲ್ಲ, ಹಂಗೆ ಹೋಗ್ತಾರೆ. ಏನು ಮಾಡಲಿ ಹೇಳಮ್ಮ? ನೋಡಮ್ಮ, ನೀನಾದ್ರೂ ಹೇಳಮ್ಮ, ನಿನ್ನ ಅಳಿಯಂಗೆ ನಾನು ಮಾತಾಡ್ಸೋಕೆ ಹೇಳಮ್ಮ. ಅಳಿಯಂದ್ರೆ ನಮ್ಮ ಮಗಳ ಕಣ್ಣಲ್ಲಿ ಯಾಕೆ ಕಣ್ಣೀರು ಹಾಕಿಸ್ತಾ ಇದ್ದೀರಾ? ಅಲ್ಲ, ನಿಮ್ಗೆ ಏನು ದೊಡ್ಡ ಮನಸ್ಸು? ದೊಡ್ಡವರು ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಂತೀರಾ ಅಂತನ ಮದುವೆ ಮಾಡಿಕೊಟ್ರೆ ನೀವು ಹಿಂಗ ನೋಡ್ಕೊಂಬೋದು? ಅಲ್ಲ, ಏನು ಅವಳು ನಿಮ್ಮ ಮನೆಗೆ ಬಂದು ಸೇರ್ಕೋಬೇಕು, ನಿಮ್ಮ ಜೊತೆ ಇರಬೇಕು ಅಂತನ ಒಂದೇ ಒಂದು ಸುಳ್ಳು ಹೇಳಿದಾಳೆ. ಅದನ್ನೇ ನೆಪ ಮಾಡ್ಕೊಂಡು ಅವಳು ಮಾತಾಡ್ಸಂಗೆ ಈ ಥರ ಕಣ್ಣೀರು ಹಾಕಿಸ್ತಾ ಇದ್ರಲ್ಲ, ಇದು ಸರಿನಾ ನಿಮ್ಗೇನೆ? ನೀವು ಬುದ್ಧಿವಂತರು, ಹಿಂಗೆಲ್ಲ ಮಾಡಬಾರ್ದು. ಅವಳೇನೋ ತಪ್ಪು ಮಾಡಿದ್ರೆ ಬೈದು ಬುದ್ಧಿ ಹೇಳಿ ಸರಿ ಮಾಡಬೇಕು ಅಂತಂದ್ರಾಗೆ ನೀವೇ ಈ ಥರ ಮಾಡಿದ್ರೆ ಹೆಂಗೆ ಹೇಳ್ರಿ? ನಾವು ಅಲ್ಲಿ ಹೆಂಗೆ ನೆಮ್ಮದಿಯಾಗಿರೋಕ್ಕಾಗುತ್ತೆ? ಅಯ್ಯೋ, ನೀವು ಈ ಥರ ಆಗೈತೆ ನಮ್ಮ ಗೌರಿ ಬಸ್ಸಿ ಅಲ್ಲ ಅಂತ ನನ್ನ ಮಗನೂ ಸೊಸೆನೂ ಬಂದು ಹೇಳ. ನನಗಂತೂ ನೀ ಅದೇನೇ ಹೊಡೆದೋದಂಗೆ ಆಗಿತ್ತು. ಅದಕ್ಕೆ ಓಡೋಡ್ ಬಂದೆ, ಹೆಂಗಿದಾಳೋ ಏನೋ ನೋಡ್ಕೊಂಡು ಹೋಗೋಣ ಅಂತಾನ. ಅತ್ತೆ, ಈ ವಿಷಯ ನಿಮ್ಗೆ ಮೊದಲೇ ಗೊತ್ತಿತ್ತಾ? ಇವಳು ಬಸ್ರಿ ಅಲ್ಲ, ಸುಮ್ಮನೆ ನಾಟಕ ಮಾಡೋದು ಅಂತಾನ? ನಿಮ್ದು ಇದ್ರಲ್ಲಿ ಏನಾದರೂ ಪಾತ್ರ ಇದೆಯಾ ಹೆಂಗೆ? ರೀ, ನಮ್ಮ ಅಮ್ಮಗೆ ಏನು ತಪ್ಪಿಲ್ಲ. ನಮ್ಮ ಅಮ್ಮಗೆ ಗೊತ್ತೇ ಇಲ್ಲ, ಗೊತ್ತಾ? ಅವರು ನಾನು ಬಸ್ರಿ ಆಗಿದ್ದೀನಿ, ತಾಯಿ ಆಗ್ತೀನಿ ಅಂತ ಖುಷಿಯಾಗಿದ್ರು. ನಾನು ಈ ವಿಷಯ ನಮ್ಮ ಅಮ್ಮನ ಹತ್ರನೂ ಹೇಳಿರಲಿಲ್ಲ. ಸುಮ್ಮನೆ ನೀವು ಅವ್ರ ಮೇಲೆ ಅನುಮಾನ ಪಡಕ್ಕೆ ಹೋಗ್ಬೇಡಿ, ಸುಮ್ಮನೆ ಇರ್ರಿ. ನೀವು ಅನುಮಾನ ಪಡಕ್ಕಂತಾನೆ ಹುಟ್ಟಿದ್ದೀರಾ ಅನ್ಸುತ್ತೆ. ನಾನು ಅವಮಾನ ಪಡಕ್ಕಂತಾನೆ ಹುಟ್ಟಿದ್ದೀನಿ ಅನ್ಸುತ್ತೆ. ನೋಡಿ ಅತ್ತೆ, ಇವಳು ಮಾಡಿರೋ ತಪ್ಪು ಕ್ಷಮಿಸಕ್ಕೆ ಆಗದೆ ಇರೋಂಥದ್ದು. ಇವಳು ಎಷ್ಟೋ ತಪ್ಪು ಮಾಡಿದಾಳೆ, ಅವಾಗೆಲ್ಲ ಕ್ಷಮಿಸಿ ಮನೆಗೆ ಬಿಟ್ಕೊಂಡಿದ್ವಿ. ಆದರೆ ಇವಳು ಈ ಥರ ಸುಳ್ಳು ಹೇಳಿರೋದ ಕ್ಷಮಿಸಕ್ಕೆ ಆಗಲ್ಲ. ನಾವೆಷ್ಟೆಲ್ಲ ಆಸೆ ಕಂಡಿದ್ದೀವಿ ಗೊತ್ತಾ? ಯಾಕೋ ಕೆಂಚಮ್ಮ, ಯಾವಾಗ ಬಂದಮ್ಮ? ಈಗ ಬಂದೆ ಕಣಕ್ಕ. ಅಲ್ಲ, ಏನಿದು ನಿಮ್ಮ ಸೊಸೆನ ಹಿಂಗ ನಡೆಸ್ಕೊಳ್ಳೋದು ನೀವು? ಏನೋ ತಿಳಿದೆ ಒಂದು ತಪ್ಪು ಮಾಡವಳೆ, ಅದಕ್ಕೆ ಈ ಥರ ಶಿಕ್ಷೆನ ಕ್ಷಮಿಸಿ ಹೆಂಗಾದ್ರೂ ಮಾಡಿ ಅವಳನ್ನ ತಿದ್ದಿ ಬುದ್ಧಿ ಹೇಳಿ ಚೆನ್ನಾಗಿಟ್ಕೊಳ್ರಿ, ಖುಷಿಯಾಗಿರ್ಲಿ. ಅವಾಗ ಮಕ್ಕಳು ತಾನಾಗಿ ಆಗ್ತವೆ. ಈ ಥರ ಹೆಂಡ್ತಿನ ದೂರ ಇಕ್ಕಿ ಒಯ್ದು ಬೈದು ಮಾಡಿದ್ರೆ ಮಕ್ಕಳು ಆಗಲ್ಲ ಕಣಕ್ಕ. ನಿಮ್ಮ ವಂಶ ಉದ್ಧಾರ ಆಗಲ್ಲ. ಮನೆಗೆ ಹೆಣ್ಮಕ್ಳು ಸೊಸೆ ಆದವಳು ಚೆನ್ನಾಗಿ ನಗ್ನಗ್ತಾ ಓಡಾಡ್ಕೊಂಡಿದ್ರೆ ವಂಶ ಉದ್ಧಾರ ಆಗುತ್ತೆ, ನೀವು ಉದ್ಧಾರ ಆಗ್ತೀರಾ. ಗೊತ್ತಾಯ್ತಾ? ಆಯ್ತು ನಡಿಯಮ್ಮ, ನಿನ್ ಮಗಳದು ಏನ್ ಹೇಳ್ತೀಯ? ಒಳಕ್ ನಡಿ, ಒಳಕ್ ಹೋಗಿ ಮಾತಾಡೋಣ. ಹೇಳಮ್ಮ. ಏನಮ್ಮ ಕೆಂಚಮ್ಮ, ಏನ್ ಬಂದಿದ್ದು?
ನಿನ್ ಮಗಳು ಮಾಡಿರೋದು ಸರಿ ಅಂತ ಹೇಳಕ್ ಬಂದ್ಯಾ? ನನ್ನ ಮಗಳು ಮಾಡಿರೋದು ಸರಿ ಅಂತ ಹೇಳಕ್ ಬಂದಿಲ್ಲ. ಏನೋ ಎಲ್ಲರೂ ತಪ್ಪು ಮಾಡ್ತಾರೆ, ಅದೇ ಅವಳೇನು ಕ್ಷಮಿಸಕ್ ಆಗದೆ ಇರೋಂಥ ತಪ್ಪು ಏನು ಮಾಡಿಲ್ಲ. ಕ್ಷಮಿಸಿ ನಿಮ್ ಸೊಸೆನ ಚೆನ್ನಾಗಿ ಇಟ್ಕೊಳ್ರಿ ಅಂತ ಹೇಳಕ್ ಬಂದೆ. ಹಿಂಗೆಲ್ಲ ಆಗಿರುತ್ತೆ ಅಂತಾನೆ ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಪಾಪ ನಮ್ ಗೌರಿ ಎಷ್ಟು ಅಯ್ಯೋ ಅಂತ ಇದ್ದಾಳೆ. ನಮ್ ಸೀನಪ್ಪನು ಆಲಸ್ಮಕ್ಕನು ಅವರು ಸಮಾಧಾನ ಮಾಡಿ ಬಂದಿಲ್ಲ, ಅವರು ಬೈಕಂತಿದ್ರು. ಎಲ್ಲಾರು ಹಿಂಗ್ ಬೈದ್ರೆ ಅವಳು ಎಲ್ಲಿಗೆ ಹೋಗ್ಬೇಕು? ಏನಾನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಯಾರ್ ಗತಿ, ಯಾರು ಹೊಣೆ ಅದಕ್ಕೆ? ಹೇಳ್ರಿ. ಅಲ್ಲ ಕಣ್ ಗಿರಿಯಕ್ಕಯ್ಯ, ನಿನ್ಗಾದ್ರೂ ಬುದ್ಧಿ ಬೇಡವಾ? ವಯಸ್ಸಾಗೈತಿ, ಹಿಂಗೆಲ್ಲ ಮಾಡಿದ್ರೆ ಅವಳು ಎಲ್ಲಿಗೆ ಹೋಗ್ತಾಳೆ? ಏನಾನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನ್ ಗತಿ ಅಂತ ಯೋಚನೆ ಮಾಡಿದೀರಾ? ಈಗಲೇ 2ನೇ ಮದ್ವೆ ಆಗಿರೋದು ಅಂತದ್ರಲ್ಲಿ ಇನ್ನೊಂದು ಇವಳೇನು ಸತ್ತೋದ್ರೆ ನಿಮ್ಮನ್ನ ನಾವು ಸುಮ್ಮನೆ ಬಿಡ್ತಿದ್ವಾ? ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತಿದ್ವಿ. ಯೋಚನೆ ಮಾಡ್ರಿ. ಸುಮ್ಮನೆ ಹಿಂಗೆಲ್ಲನ ರಂಪ ರಾಮಾಯಣ ಮಾಡ್ಕೊಂಬದು ಒಳ್ಳೇದಲ್ಲ. ಓಹ್, ಏನ್ ಕೆಂಚಮ್ಮ, ನೀನ್ ನನಗೆ ಬುದ್ಧಿ ಹೇಳಕ್ ಬರ್ತಾ ಇದ್ಯಾ? ನಿನ್ ಮಗಳಿಗೆ ನೀನ್ ಒಳ್ಳೆ ಬುದ್ಧಿ ಕಲ್ಸಿದ್ಯಾ? ಒಳ್ಳೆ ಬುದ್ಧಿ ಕಲ್ಸಿದ್ರೆ ಈ ತರ ಗಂಡಗೆ ಅವಮಾನ ಮಾಡೋದು, ಇನ್ನೊಬ್ರ ಮುಂದೆ ಬಾಯಿಗೆ ಬಂದಂಗೆ ಮಾತಾಡೋದು ಮಾಡ್ಬಿಟ್ಟು ತಾನೇ ಜಗಳ ಮಾಡೋದು, ತಿರ್ಗಾ ತಾನೇ ಮುನ್ಸ್ಕೊಂಡು ತವ್ರ ಮನೆಗೆ ಓಡೋಗೋದು ಬಿಟ್ಟು ಏನೋ ಗಂಡ ಒಯ್ದು ಆಚೆ ಮನೆ ಕಳ್ಸವನೆ ಅಂತ ಅನ್ಕೋಬೇಕಲ್ಲ ಅಲ್ಲೆಲ್ಲಾರು. ಅದಕ್ಕೆ ಮೊದ್ಲು ನಿನ್ ಮಗಳಿಗೆ ಸರಿಯಾಗಿ ಸಂಸಾರ ಮಾಡ್ಕೊಂಡಿರೋದ ಇರು ಅಂತನ ಹೇಳು ಬುದ್ಧಿನ, ಆಮೇಲೆ ನಮಗೆ ಬುದ್ಧಿ ಹೇಳುವಂತೆ. ಅವಳು ನೆಟ್ಟಿಗಿದ್ರೆ ನಾವು ಚೆನ್ನಾಗೇ ಇರ್ತೀವಿ. ಇಷ್ಟ ದಿನ ಚೆನ್ನಾಗೇ ಇದ್ವಿ ತಾನೆ? ಚೆನ್ನಾಗೇ ಇದ್ರಿ, ಇನ್ ಮುಂದೆನೂ ಚೆನ್ನಾಗಿರ್ರಿ ಅಂತಾನೆ ನಾನು ಹೇಳ್ತಾ ಇರೋದು. ನಿಮ್ಮನೆ ಉದ್ಧಾರ ಆಗ್ಬೇಕು ಅಂದ್ರೆ ನನ್ನ ಮಗಳು ಗೌರಿ ಈ ಮನೆಗೆ ಮಹಾಲಕ್ಷ್ಮಿ, ಅವಳು ಸಂತೋಷ ಖುಷಿಯಾಗಿರ್ಬೇಕು. ಅವಾಗ ಎಲ್ಲ ತಾನಾಗೆ ಆಗುತ್ತೆ, ಮಕ್ಕಳು ಆಗ್ತವೆ. ಇನ್ನೆಲ್ಲ ಮಕ್ಳು ಆಗ್ತವೆ ಇವಳಿಗೆ ಆದಂಗೆನೆ. ಈ ತರ ಇವಳು ಸುಳ್ಳು ಹೇಳ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ರೆ ಇನ್ನೆಲ್ಲಿಂದ ಮಕ್ಕಳಾಗು ಅಂದ್ರೆ ಆಗ್ತವೆ. ನಿಯತ್ತಾಗಿರ್ಬೇಕು, ಒಳ್ಳೆ ಕೆಲಸ ಮಾಡ್ಬೇಕು, ಸುಳ್ಳು ಹೇಳ್ಬಾರ್ದು. ದೇವ್ರ ಪೂಜೆ ಮಾಡ್ಬೇಕು, ಪುನಸ್ಕಾರ ಮಾಡ್ಬೇಕು. ಚೆನ್ನಾಗಿ ಮನೆಗೆ ವಾರ ಗಿರ ಮಾಡ್ಕೊಂಡು ದೇವ್ರ ದೀಪ ಹಚ್ಕೊಂಡು ಇರ್ಬೇಕು. ಅದ್ ಬಿಟ್ಬಿಟ್ಟು ಇವಳು ಊರ್ ಸುತ್ತರಿಯಕ್ಕೆ ಹೋಗ್ತಾಳೆ ಅನ್ಯತ್ರನ ಜೊತೆಗೆ ಸೇರ್ಕೊಂಡು. ಇನ್ನೇನು ಒಳ್ಳೇದಾಗುತ್ತೆ ಇವಳಿಂದ? ನಾನು ಈ ಮನೆಗೆ ಏನು ಒಳ್ಳೇದಾಗಲ್ಲ. ಅಯ್ಯೋ ಅತ್ತೆ, ಆಯ್ತತ್ತೆ, ಇನ್ಮೇಲೆ ಎಲ್ಲೂ ಹೋಗಲ್ಲ. ನೀವು ಹೇಳ್ದಂಗೆ ಕೇಳ್ಕೊಂಡು ಮನೇಲೆ ಪೂಜೆ ಗೀಜೆ ಮಾಡ್ಕೊಂಡು ವಾರ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಇರ್ತೀನಿ, ಆಯ್ತಾ? ಯಾವ ಉಪ್ಪಿನಕಾಯಿನೂ ಮಾಡ್ತಾ ಇಲ್ಲ ಇವಾಗ. ಎಲ್ಲೂ ಹೋಗಲ್ಲ. ಇದೊಂದ್ಸಲ ನನ್ನ ಕ್ಷಮಿಸ್ಬಿಡಿ ರೀ, ನೀವು ಅಷ್ಟೇ ಕ್ಷಮಿಸ್ಬಿಡಿ. ನಿಮ್ಗೆ ಕಾಲಿಗೆ ಬಿದ್ದು ಕೇಳ್ಕೊಂತೀನಿ. ನಿನ್ನ ಎಷ್ಟು ಸಲ ಅಂತ ಕ್ಷಮಿಸೋದು ಗೌರಿ? ಎಷ್ಟು ಸಲ ಕ್ಷಮಿಸೋದು ಹೇಳು? ನೀನಂತೂ ಬುದ್ಧಿ ಕಲಿಯಲ್ಲಮ್ಮ. ಏನಾಯ್ತೆ ಗಿರಿಯಮ್ಮ, ಚಂದ್ರು ಏನಾಯ್ತು? ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ರ? ಏನಾಯ್ತು? ಬೇರೆ ಬಂದು ಇವಳು ಯಾಕೆ ಬಂದ ಇಲ್ಲಿಗೆ? ಏನ್ ಮಾಡೋದೆ ಸಿದ್ದಮ್ಮ, ಇವಳಿದಾಳಲ್ಲ ಇವಳು, ನಿನ್ಗೆ ಗೊತ್ತಲ್ಲ, ಎಲ್ಲಾರ್ಗು ಗೊತ್ತೈತಿ. ಬಸ್ರಿ ಅಂತ ನಾಟಕ ಮಾಡ್ಕೊಂಡು ನಮ್ಮನ್ನೆಲ್ಲ ಯಾಮಾರ್ಸಿರೋದು. ಅದಕ್ಕೆ ಇವ್ರ ಅಮ್ಮಯ್ಯ ಕ್ಷಮಿಸಿ ಅವಳನ್ನ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿ ಇಟ್ಕೊಳ್ರಿ, ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳಕ್ ಬಂದವಳೆ. ನೋಡು. ಅಯ್ಯೋ ಗೌರಿ, ನೀನ್ ಮಾಡಿರೋದು ತಪ್ಪೇನಿ. ಕ್ಷಮಿಸಕ್ ಆಗದೆ ಇರೋಂಥ ತಪ್ಪು ಮಾಡಿದ್ಯಾ ನೀನು. ಆ ಥರ ಸುಳ್ಳು ಹೇಳ್ಬಾರ್ದಾಗಿತ್ತು. ಯಾರನ್ನಾದ್ರೂ ದೊಡ್ಡವ್ರನ್ನ ಯಾರನ್ನಾದ್ರೂ ಕಲೆ ಹಾಕಿ ಹಿಂಗಾಗೈತೆ, ಏನೋ ತಪ್ಪು ಮಾಡಿದೀನಿ, ನನ್ನ ಗಂಡು ಬುದ್ಧಿ ಹೇಳಿ ಮನೆಗೆ ಸೇರ್ಸಂಗೆ ಮಾಡ್ರಿ ಅಂತ ಹೇಳಿದ್ರೆ ಹೇಳೋರು. ಆದ್ರೆ ನೀನು ಈ ಥರ ಸುಳ್ಳು ಹೇಳಿ ಮನೆಗೆ ಸೇರ್ಕೊಂಬಂಗೆ ಮಾಡ್ಕೋಬಾರ್ದಾಗಿತ್ತು. ಸುಮ್ಮನೆ ಹೋಗಮ್ಮ, ನೀನು ನನ್ನ ಮಗಳಿಗೆ ಬುದ್ಧಿ ಹೇಳಕ್ ಬರಬೇಡ. ನೀನು ಹೆಂಗೆ ಅಲ್ಲಿ ನೋಡ್ಕೊಂತಿದ್ದೆ ಅಂತ ನನಗೂ ಗೊತ್ತೈತೆ. ಈಗೇನೋ ದೊಡ್ಡದಾಗಿ ನ್ಯಾಯಸ್ಥಿಯಮ್ಮಂಗೆ ನ್ಯಾಯ ಮಾಡಕ್ ಬಂದ್ಬಿಟ್ಟಿದೆ ಇಲ್ಲಿ. ಹೋಗು ನಿನ್ ಕೆಲಸ ನೀನು ನೋಡ್ಕೊಂಡು. ಯಾರ ಮನೆಗೆ ಏನು ಜಗಳ ಆಗುತ್ತೆ ಅಂತನ ಬರೋದೇನೆ ನಿಮ್ಮ ಕೆಲಸ, ನಿಂದು ನಿನ್ನ ಸೊಸೆದು. ಸುಮ್ಮನೆ ಹೋಗ್ರಿ. ನೋಡೆ ಕೆಂಚಮ್ಮ, ಸುಮ್ಮನಿರು, ತಾಳ್ಮೆಯಿಂದ ಇದ್ರೆ ಎಲ್ಲ ಒಳ್ಳೇದಾಗುತ್ತೆ. ಈ ತರ ಹಾರಾಡಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಸಮಾಧಾನ ಮಾಡ್ಕೋ. ಅತ್ತೆ, ಅವ್ರನ್ನ ಯಾಕೆ ಬೈತಾ ಇದ್ದೀರಾ? ಅವರು ಸರಿಯಾಗಿ ಹೇಳ್ತಾ ಇದ್ದಾರೆ. ಹೌದು ಕಣೆ ಕೆಂಚಮ್ಮ, ಸುಮ್ಮನಿರ್ತೀಯ? ಅವಳ ಮನೆ ಸೊಸೆ ಆಗಿದ್ದಾಗ್ಲೂ ಇವಳು ನೆಟ್ಟಿಗಿರ್ಲಿಲ್ಲ. ಇಲ್ಲಾದ್ರೂ ನೆಟ್ಟಿಗಿರ್ತಾಳೆ ಅಂತ ಅನ್ಕೊಂಡ್ರೆ ಇಲ್ಲೂ ಇಲ್ಲ, ಅದು ಇಲ್ಲ. ನನ್ನ ಮಗ ಚೆನ್ನಾಗಿ ನೋಡ್ಕೊಂತಾನೆ, ಏನು ಕಮ್ಮಿ ಮಾಡಿಲ್ಲ ಇವಳಿಗೆ. ಆದ್ರೂ ಈ ತರ ಸುಳ್ಳು ಮೋಸ ಬರೀ ಇದೇನೆ. ಇವಳಂತೂ ಕ್ಷಮಿಸಕ್ಕೆ ಆಗಲ್ಲಮ್ಮ. ಹೋದ್ರೆ ಹೋಗ್ಲಿ ಬಿಡು, ಏನ್ ಮಾಡಕ್ಕಾಗುತ್ತೆ? ಅವಳು ಇಂಥ ತಪ್ಪು ಮಾಡ್ತಾಳೆ ಅಂತ ಗೊತ್ತಿತ್ತು ತಾನೆ. ಏನೋ ಇದು ಅಂತ ದೊಡ್ಡ ತಪ್ಪೇನೋ ಅಲ್ಲ. ಏನೋ ಈ ಮನೆಗೆ ಬಂದು ಸೇರ್ಕೋಬೇಕು ಅಂತ ಏನೋ ಒಂದು ಸುಳ್ಳು ಹೇಳಿದಾಳೆ. ಅದನ್ನ ಯಾಕೆ ದೊಡ್ಡದು ಮಾಡ್ತೀರಾ? ಸಾಕು ಇಷ್ಟು ದಿನ ಅವಳು ಬೈದಿದ್ದು. ಇನ್ಮೇಲಾದ್ರೂ ಚೆನ್ನಾಗಿರ್ರಿ. ಗೌರಿ, ನೀನು ಅಷ್ಟೇ ಕಣೆ. ಇನ್ಮೇಲೆ ಹಂಗೆಲ್ಲ ಸುಳ್ಳು ಪಳ್ಳು ಹೇಳಕ್ ಹೋಗ್ಬೇಡ. ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗಿ ಕುಕ್ಕಬೇಡ. ಏನೇ ಸಮಸ್ಯೆ ಬಂದ್ರೂ ಇಲ್ಲೇ ಬಗೆಹರಿಸ್ಕೋಬೇಕು. ಆವಾಗಲೇ ಸಂಸಾರ ಆಗೋದು. ಓಡೋದ್ರೆ ಯಾವ ಸಂಸಾರನೂ ಒಂದಾಗಲ್ಲ, ಹೊರದೋಗ್ತಾವ. ಇನ್ನ ದೂರ ಹೋದಂಗೆಲ್ಲನ ಹತ್ರ ಇದ್ದು ಸರಿ ಮಾಡ್ಕೊಂಬಕ್ ನೋಡ್ಬೇಕು. ಚಂದ್ರು, ಕ್ಷಮಿಸ್ಬಿಡಪ್ಪ, ಹೋದ್ರೆ ಹೋಗ್ಲಿ ಇದೊಂದ್ಸಲ. ರೀ, ನನ್ನ ತಪ್ಪಾಯ್ತು, ಕ್ಷಮಿಸ್ಬಿಡಿ. ಏನು ಮಾಡೋದು? ಇನ್ಮೇಲೆ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ. ಸರಿ ಆಯ್ತು, ಹಿಂಗೆಲ್ಲ ಮಾಡಕ್ ಹೋಗಲ್ಲ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಸರಿ ಅಮ್ಮ. ಗಿರಿಯಮ್ಮ, ಬರ್ತೀನಿ. ಚಂದ್ರು, ಚೆನ್ನಾಗಿರಿ, ಬುದ್ಧಿ ಹೇಳ್ಕೊಂಡು. ಏನು ಮಾಡೋಕ್ಕಾಗುತ್ತೆ, ಒಬ್ಬೊಬ್ರು ಇಂಥವ್ರು ಇರ್ತಾರೆ. ನಾವೇನೇ ಅನುಸರಿಸ್ಕೊಂಡು ಹೋಗ್ಬೇಕು. ಹೋಗ್ತೀನಮ್ಮ ನಾನು. ಇವಳು ದೊಡ್ಡದಾಗಿ ಇಲ್ಲಿ ಹೇಳಕ್ ಬಂದ್ಬಿಟ್ಲು. ಇವಾಗ ಅವ್ರು ತುಂಬ ಸಾರ್ಕೊಂಬರ್ಬೇಕಲ್ಲ ನನ್ನಿಂದನ. ಗೌರಿನ ಕ್ಷಮಿಸಿ ಚೆನ್ನಾಗಿ ಇಕ್ಕೊಂಡ್ಯಾರ ಅವರು ಅಂತಾನ. ಗೌರಿ, ಅಳಬೇಡ, ನಡಿ ಒಳಿಕೆ. ನಿಮ್ಮ ಅಮ್ಮಗೆ ಏನಾದ್ರೂ ತಗೊಂಬಂದು ಊಟಕ್ಕಿಕ್ಕು, ಇಲ್ಲ ಕಾಪಿ ಗಿಪಿನೋ ಏನೋ ಕಾಸು ಕೊಡು. ಚಂದ್ರು, ನಡಿಯಪ್ಪ. ಸರಿ ಅಮ್ಮ, ನಾನು ರೂಮ್ನಾಗ ಒಂದು ಸ್ವಲ್ಪ ಹೊತ್ತು ಮನೆ ಕಂಬ್ತೀನಿ. ಹೋಗು, ಇನ್ನೇನು ಎಲ್ಲ ಬಗೆಹರಿಕಲ್ಲ. ಇನ್ನ ಯಾಕೆ ಕಳ್ತಾ ನಿಂತಿದ್ಯಾ? ಸಾಕು ಹತ್ತಿದ್ದು. ಎಷ್ಟು ಅಂತ ಕಣ್ಣೀರಾಗ್ತೀಯ? ಹೋಗು. ಸರಿ ಅತ್ತೆ, ಆಯ್ತು.
ಕುತ್ಕೊಳ್ಳ ಕೆಂಚಮ್ಮ ಕೂಕ ನಿನ್ ಮಗಳಿಗೆ ಒಳ್ಳೆ ಬುದ್ಧಿ ಹೇಳಿ ಹೋಗು ಹಾ ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.